ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಹೇಳ್ತಾ ಇದೀಯ ಶ್ರೀವಲ್ಲಿ? ನನ್ನ ಇಲ್ಲಿವರೆಗೂ ಕರೆದಿದ್ ನೀನಾ? ಅಲ್ಲ, ನೀನ್ ಯಾಕೆ ಇಲ್ಲಿವರೆಗೂ ಕರೆಯಕ್ಕೆ ಹೋದೆ? ಏನೇ ಮಾತಾಡಿದ್ರು ಮನೇಲಿ ಮಾತಾಡ್ಬೋದಾಗಿತ್ತು ತಾನೆ. ನಾನು ಬೇರೆ ರೆಡಿ ಎಲ್ಲ ಆಗ್ಬಿಟ್ಟು ಬಂದಿದ್ದೀನಿ. ಇಲ್ಲ ಸುಬ್ಬು, ಇದು ಮನೇಲಿ ಮಾತಾಡೋ ಅಂತ ವಿಷಯ ಅಲ್ಲ. ನನ್ನ ಮನಸ್ಸಿನ ಮಾತುಗಳನ್ನ ಬಿಚ್ಚಿಡೋ ಅಂತ ವಿಷಯ. ಏನು ವಿಷಯ? ಸುಬ್ಬು, ನನ್ನ ಮನಸ್ಸಲ್ಲಿರೋ ಮಾತೆಲ್ಲ ಇವತ್ತು ನಾನು ಹತ್ರ ಹೇಳ್ಕೊತಿದ್ದೀನಿ. ಸುಬ್ಬು, ನನ್ನ ಎದೆ ಬಡಿತ ನಿನ್ನ ಕೇಳಿಸ್ತಿದ್ಯಾ? ನೀನು ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಯಾವತ್ತೂ ನನಗೆ ಭಯ ಆಗಿರಲಿಲ್ಲ. ಆದರೆ ಇವತ್ತು ನನ್ನ ಎದೆ ಬಡಿತ ತುಂಬ ಜೋರಾಗಿ ಹೊಡ್ಕೊಂತಿದೆ. ನನ್ನ ಹೃದಯ ಸದ್ದು ಮಾಡ್ತಿರೋದು ಒಂದೇ ಹೆಸರು, ಅದು ನಿನ್ನ ಹೆಸರು, ಸುಬ್ಬು ಅಂತ. ಸುಬ್ಬು, ನಿನ್ನ ಎದುರಿಗೆ ಬಂದಾಗ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಏನೇನೋ ಮಾತಾಡಬೇಕು ಅಂತ ಪ್ರಿಪೇರ್ ಆಗಿ ಬಂದಿದ್ದೆ. ಆದರೆ ಇವಾಗ ನಿನ್ನ ಮುಂದೆ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸುಬ್ಬು. ಆದರೆ ಈಗ ನನ್ನ ಮನಸ್ಸಲ್ಲಿ ಒಂದೇ ಮಾತಿರೋದು ಸುಬ್ಬು. ನೀನಂದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚು. ಸುಬ್ಬು, ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ. ಐ ಲವ್ ಯು ಸುಬ್ಬು. ಏನು ಹೇಳ್ತಿದ್ದೆ ಶ್ರೀವಲ್ಲಿ ನೀನು? ನಿಜಾನೇ ಹೇಳ್ತಿದ್ದೀನಿ ಸುಬ್ಬು. ನಾನು ನಿನ್ನನ್ನ ಹುಚ್ಚಿ ಹುಚ್ಚಿ ತರ ಇಷ್ಟಪಡ್ತಿದ್ದೀನಿ. ಮದುವೆ ಅಂತಾದ್ರೆ ಅದು ನಿನ್ನನ್ನೇ ಸುಬ್ಬು. ಈ ವಿಷಯ ಮನೆಯವ್ರಿಗೆ ಎಲ್ರಿಗೂ ಹೇಳಿದ್ದೀನಿ. ನನಗೆ ನಿನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಸುಬ್ಬು. ಸುಬ್ಬು, ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತಿದ್ದೀನಿ ಸುಬ್ಬು. ನೀನು ಹೇಳು, ನನ್ನನ್ನು ಇಷ್ಟಪಡ್ತಿದ್ಯಾ ಇಲ್ವಾ ಅಂತ. ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಮದುವೆ ಆಗ್ತೀಯ ಅಲ್ವಾ ಸುಬ್ಬು? ಹೇಳು ಸುಬ್ಬು, ನನ್ನ ಪ್ರೀತಿಸ್ತಿದ್ಯಾ ತಾನೇ ನೀನು? ಶಿವಲಿ, ನೀನು ತುಂಬ ಒಳ್ಳೆ ಹುಡುಗಿ. ನಿನ್ನಿಂದ ನನಗೆ, ನಮ್ಮ ಮನೆಯವ್ರಿಗೆ ತುಂಬ ಸಹಾಯ ಆಗಿದೆ. ನಮ್ಮ ಮನೆಯವರು ಅಷ್ಟೇ, ನೀನಂದರೆ ಅವ್ರಿಗೆ ತುಂಬ ಇಷ್ಟ, ತುಂಬ ಪ್ರೀತಿ ಮಾಡ್ತಾರೆ, ನಿನ್ನ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ಆದರೆ ನೀನು ಹೇಳೋ ಥರ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಶ್ರೀವಲಿ. ನಾನು ನಿನ್ನನ್ನು ಒಂದೊಳ್ಳೆ ಫ್ರೆಂಡ್ ಥರ ನೋಡಿದ್ದೀನಿ. ನನಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸೋ ಹಿತೈಷಿ ಥರ ನೋಡಿದ್ದೀನಿ ಹೊರತು ನಿನ್ನನ್ನು ಪ್ರೀತಿಸಿ ಮದುವೆ ಆಗಬೇಕು ಅನ್ನೋ ಯೋಚನೆ ನನಗೊಂದು ಕ್ಷಣನೂ ಬಂದಿಲ್ಲ. ಇಲ್ಲ ಸುಬ್ಬು, ನೀನು ನನ್ನನ್ನು ಇಷ್ಟಪಡ್ತಿದ್ಯಾ, ಅದು ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನೋಡು, ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಸ್ವಲ್ಪ ಯೋಚನೆ ಮಾಡಿ ಹೇಳು ಸುಬ್ಬು. ಅಲ್ಲ ಸುಬ್ಬು, ನನ್ನ ಫ್ರೆಂಡು ಅಂತ ಹೇಳ್ತಿದ್ಯಲ್ಲ, ಒಂದು ಫ್ರೆಂಡು ಲವರ್ ಆಗೋದಕ್ಕಾಗೋದಿಲ್ವಾ? ಇಲ್ಲ ಶಿವಲಿ, ಅಂಥದ್ದೆಲ್ಲ ನನ್ನ ಮನಸ್ಸಲ್ಲಿ ಏನಿಲ್ಲ. ನನ್ನ ಲೈಫಲ್ಲಿ ತುಂಬ ಜವಾಬ್ದಾರಿಗಳಿದೆ. ನನಗೆ ಆ ಜವಾಬ್ದಾರಿಗಳು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ಜವಾಬ್ದಾರಿಗಳಷ್ಟೇ ನನ್ನ ಜಗತ್ತು, ಅದೇ ನನ್ನ ಪ್ರಪಂಚ. ಸದ್ಯಕ್ಕೆ ಈ ಪ್ರೀತಿ, ಪ್ರೇಮ, ಮದುವೆ ಇದಕ್ಕೆಲ್ಲ ನನ್ನ ಮನಸ್ಸಲ್ಲಿ ಜಾಗನೇ ಇಲ್ಲ. ನೀನು ಅಂತಲ್ಲ, ನನಗೆ ಬೇರೆ ಯಾರನ್ನೂ ಇಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಸುಬ್ಬು, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ನನಗೆ ಗೊತ್ತು ನಿನಗೇನೇನು ಜವಾಬ್ದಾರಿಗಳು ಎಷ್ಟು ಹೆಚ್ಚು ಅಂತ. ಆದರೆ ಆ ಜವಾಬ್ದಾರಿ ನಿಭಾಯಿಸೋದಕ್ಕೆ ನಾನು ನಿನ್ನ ಜೊತೆ ನಿಲ್ತೇನೆ ಸುಬ್ಬು. ಇಬ್ರು ಒಟ್ಟಿಗೆ ಸೇರಿ ಎಲ್ಲನೂ ನಿಭಾಯಿಸೋಣ. ಸುಬ್ಬು, ನಿನ್ನ ಕಷ್ಟ
ನನ್ ಕಷ್ಟ ಅಲ್ವಾ ಸುಬ್ಬು? ನಿನ್ ಕನ್ಸ್ಗಳು ನನ್ ಕನ್ಸ್ಗಳಲ್ವಾ? ನೋಡು ಸುಬ್ಬು, ನೀನ್ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಎಲ್ಲಾನು ಮಾಡು ಸುಬ್ಬು. ನಾನ್ ನಿನ್ ಜೊತೆ ನಿಲ್ತೀನಿ ಸುಬ್ಬು, ನಿನ್ ಹಿಂದೆ ನಿಲ್ತೀನಿ ಸುಬ್ಬು. ದಯವಿಟ್ಟು ಬೇಡ ಅನ್ಬೇಡ ಸುಬ್ಬು, ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊ. ನೀನ್ ಒಪ್ಕೊಳ್ಳೇಬೇಕು. ನನಗೆ ನೀನ್ ಬೇಕೇ ಬೇಕು ಸುಬ್ಬು. ನಾನಂತೂ ನಿನ್ನನ್ನು ಬಿಟ್ಕೊಡೋದಿಲ್ಲ. ನನಗೆ ನೀನ್ ಬೇಕೇ ಬೇಕು. ನೀನಿಲ್ಲ ಅಂದ್ರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ ಸುಬ್ಬು. ಅಯ್ಯೋ ಶ್ರೀವಲ್ಲಿ, ಹಾಗೆಲ್ಲ ಮಾತಾಡ್ಬೇಡ. ಏನ್ ಮಾತಾಡ್ತಾ ಇದೀಯ ನೀನು? ನಾನು ನಿನ್ನನ್ನು ಮಾತ್ರ ಅಲ್ಲ ಶ್ರೀವಲ್ಲಿ, ಬೇರೆ ಯಾರು ಬಂದು ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರು ನಾನು ಅವ್ರನ್ನ ಒಪ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಬೇರೆ ಕಾರಣನೇ ಇದೆ. ಬೇರೆ ಕಾರಣನ? ಏನದು? ನಾನೀಗಾಗಲೇ ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಶ್ರೀವಲ್ಲಿ. ಇಲ್ಲ, ಸಾಧ್ಯ ಇಲ್ಲ. ನನ್ನನ್ನು ಬಿಟ್ಟು ಬೇರೆ ಹುಡುಗಿಯನ್ನ ನೀನ್ ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳು ಸುಬ್ಬು, ನೀನ್ ಪ್ರೀತಿಸ್ತಿರೋದು ನನ್ನನ್ನೇ ತಾನೇ? ನಾನು ನಿಜ ಹೇಳ್ತಾ ಇದ್ದೀನಿ ಶ್ರೀವಲ್ಲಿ, ಸುಳ್ಳು ಹೇಳ್ತಾ ಇಲ್ಲ. ನಾನು ನಿಜವಾಗ್ಲೂ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನಾನು ಅವಳನ್ನ ಪ್ರೀತಿಸಿ ನಿನ್ನನ್ನು ಒಪ್ಕೊಂಡ್ರೆ ನಾನು ಅವಳಿಗೆ ಮೋಸ ಮಾಡ್ದಂಗಾಗಲ್ವಾ? ಸಾರಿ ಶ್ರೀವಲ್ಲಿ, ನಾನು ಒಪ್ಕೊಳ್ಳಿಲ್ಲ ಅಂದರೆ ಪ್ರಾಣನೇ ಬಿಡ್ತೀನಿ ಅಂತಿದ್ಯಾ? ಈಗ ನಿನ್ನ ಮನಸ್ಸನ್ನು ಬದಲಾಯಿಸೋಕ್ಕೆ ನಾನು ಈ ರೀತಿ ಸುಳ್ಳು ಹೇಳಬೇಕಾಯ್ತು. ಪ್ರೀತಿಸೋ ಅಷ್ಟು ಪುರ್ಸೋತ್ ಈಗ ನನಗಿಲ್ಲ ಶ್ರೀವಲ್ಲಿ. ತಂಗಿ ಮದುವೆ ಮಾಡಬೇಕು, ಇರೋ ಸಾಲಗಳೆಲ್ಲ ತೀರಿಸ್ಬೇಕು, ಅಕ್ಕ ಭಾವನಿಗೆ ಒಂದು ನೆಲೆ ಮಾಡಿಕೊಡ್ಬೇಕು. ಇಷ್ಟೆಲ್ಲ ಇರುವಾಗ ನೀನಲ್ಲ, ಇನ್ನು ಯಾರ ಪ್ರೀತಿನೂ ನನ್ನಿಂದ ಒಪ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಇಂಥ ಸುಳ್ಳು ಹೇಳ್ತಾ ಇದ್ದೀನಿ. ಆಂಜನೇಯ, ನಾನು ಹೇಳಿರೋ ಸುಳ್ಳನ್ನ ಶ್ರೀವಲ್ಲಿ ನಿಜ ಅಂತ ತಿಳ್ಕೊಂಡು ಅವಳ ಮನಸ್ಸನ್ನು ಬದಲಾಯಿಸ್ಕೊಳ್ಳಪ್ಪ. ಪ್ರೀತಿಸ್ತಿರೋದು ನಿಜಾನೇ ಆಗಿದ್ರೆ ನೀನ ಪ್ರೀತಿಸ್ತಿರೋ ಹುಡುಗಿ ಯಾರು? ದೇವತೆ. ಅವಳು ನನ್ನ ಪಾಲಿಗೆ ದೇವತೆ. ಅವಳಿಲ್ದಿರ ನನ್ನ ಜಗತ್ತೇ ಇಲ್ಲ. ಅವಳಿಗೋಸ್ಕರ ನನ್ನ ಹೃದಯದಲ್ಲಿ ಒಂದು ಗೂಡು ಕಟ್ಕೊಂಡಿದ್ದೀನಿ. ಆ ಗೂಡಲ್ಲಿ ಅವಳನ್ನ ಪ್ರೀತಿಯಿಂದ ಸಾಕ್ತಾ ಇದ್ದೀನಿ. ಅವ್ರ ಗುಣ ಎಂಥದ್ದು, ಅವ್ರ ವ್ಯಕ್ತಿತ್ವ ಎಂಥದ್ದು, ಅವ್ರ ನಡವಳಿಕೆ ಎಂಥದ್ದು, ಇದನ್ನೆಲ್ಲ ಗಮನಿಸಿದ್ರೆ ನಿನಗೆ ಗೊತ್ತಾಗಿರೋದು ಅವಳು ದೇವತೆ ಹಾಗೆ ಅಂತ. ನನ್ನ ಬದುಕನ್ನೇ ಬದಲಾಯಿಸಿದ ಹುಡುಗಿ ಅವಳು. ಅವಳು ನನ್ನ ಜೀವನಕ್ಕೆ ಬಂದಮೇಲೆ ನನ್ನ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಸಿಕ್ಕಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.